ಹೋಗ್ತಾ ಇದೆ ನೋಡಿ ಮತ್ತೆ. ಹಲೋ ಹಾಗೂ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ನಮ್ಮ ಹತ್ರ ಒಂದು ಸ್ಪೆಷಲ್ ಗಾಡಿ ಇದೆ. ಯಾಕೆ ಸ್ಪೆಷಲ್ ಅಂತ ಹೇಳಿದ್ರೆ, ನೀವು ಮಾರುತಿ ಸುಜುಕಿ ಗಾಡಿಗಳನ್ನ ನೋಡಿರ್ತೀರ, ಅದರಲ್ಲೂ ಬ್ರೆಝಾನ ತುಂಬ ಕಾಮನ್ ಆಗಿ ನೋಡಿರ್ತೀರ. ಆದರೆ ಇಲ್ಲಿರೋವಂಥ ಬ್ರೆಝಾ ಕಂಪ್ಲೀಟ್ಲಿ ಮಾಡಿಫೈಡು, ಪೂರ್ತಿ ಏನು ನೋಡ್ತಾ ಇದ್ದೀರಾ ಬೇರೆನೇ ಲುಕ್ ಇದೆ. ಇದು ಜಸ್ಟ್ ಫಿಸಿಕಲ್ ಲುಕ್ ಅಲ್ಲ, ಪರ್ಫಾರ್ಮೆನ್ಸ್ ಮಾಡಿಸಿದೆ, ಏರ್ ಸಸ್ಪೆನ್ಷನ್ ಇದೆ. ಇದು ಹೇಳ್ತಾ ಹೋದರೆ ಲೀಸ್ಟು ಮುಗಿಯಲ್ಲ. ಆದರೆ ಏನು ಗೊತ್ತಾ, ಇದು 2018 ಮಾಡಲ್. ಒಟ್ಟು 3 ಜೆನ್ ಬಂದಿತ್ತು, ಜೆನ್ 1, ಜೆನ್ 2, ಜೆನ್ 3 ಇವಾಗ ಕರೆಂಟ್ ಇರೋದು. ಇದು ಜೆನ್ 1 2018 ಮಾಡಲ್ ಡೀಸೆಲ್ ಇಂಜಿನು. ಸೊ ಇದರಲ್ಲಿ 1.3 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಇವಾಗ ನಿಮಗೆ ಮಾರುತಿ ಸುಜುಕಿಯಲ್ಲಿ ಡೀಸೆಲ್ ಇಂಜಿನ್ಸೇ ಬರೋದಿಲ್ಲ. ಸೊ ಫಸ್ಟು ಈ ಗಾಡಿದು ಓನರ್ ಯಾರು ಅಂತೇಳಿ ಮೀಟ್ ಮಾಡೋಣ. ಯಶ್ ಬನ್ನಿ. ಹಾಯ್ ಬ್ರೋ. ಹಲೋ ಬ್ರೋ. ಸೊ ಯಶ್ ಅವರು ಈ ಗಾಡಿದು ಓನರು. ಸ್ಪೆಷಲ್ ಗಾಡಿ ಬ್ರೋ ನಿಮ್ಮದು. ನಾನಂತೂ ಫೀಚರ್ಸ್ ಎಲ್ಲ ನೋಡಿ ಫುಲ್ ಕಳೆದೋದೆ. ಥ್ಯಾಂಕ್ಸ್ ಬ್ರೋ. ಸೊ ನಂದೇನಿಲ್ಲ ಬ್ರೋ, ಫಸ್ಟ್ ಕ್ವಶನ್ ಏನಂತಂದರೆ, ಬ್ರೋ ನೀವು ಗಾಡಿ ತೊಗೊಳೋದಕ್ಕೆ ಮುಂಚೆನೇ ಈ ಥರ ಎಲ್ಲ ಮಾಡ್ಸ್ ಏನಾರು ಮಾಡಿಸ್ಬೇಕಂತ ಹಿಂಗೆ ಪ್ಲ್ಯಾನ್ ಏನಾದ್ರು ಇತ್ತಾ, ಇಲ್ಲ ಒಂದಾದ್ಮೇಲೆ ಒಂದು ಆ್ಯಡ್ ಮಾಡ್ಕೊಂಡು ಹೋದ್ರೆ ಹಿಂಗೆ? ಹೌದು ಬ್ರೋ, ಪ್ಲ್ಯಾನ್ ಇತ್ತು ಸ್ವಲ್ಪ ಯೂನಿಕ್ ಆಗಿ ಮಾಡ್ಸೋಣ ಅಂತಾನೆ. ಸೊ ಅದಕ್ಕೆ ಐ ಚೂಸ್ ವೆಟರಾ ಬ್ರೆಝಾ. ಬ್ರೋ ನೀವೇ ಹೇಳಿ, ನಿಮ್ಮ ಗಾಡಿದು ಒಂದು ಸ್ವಲ್ಪ ಮಾಡ್ಸ್ ಲಿಸ್ಟ್ ನೀವೇ ಹೇಳಿ. ಓಕೆ ಬ್ರೋ, ಇಂಜಿನಿಂದ ಸ್ಟಾರ್ಟ್ ಮಾಡೋಣ. ಇಂಜಿನ್ದು ಹೇಳಿ ಬ್ರೋ. ಈಗ ಇದು ಡೀಸೆಲ್ ಇಂಜಿನು, 1.3 ಲೀಟರು. ಇದು ಫುಲ್ ಸಿಸ್ಟಮ್ ಫ್ರೀ ಫ್ಲೋ ಡೌನ್ ಪೈಪ್ ಆಗಿದೆ. ವೂಲ್ಫಲ್ಲಿ ಸ್ಟೇಜ್ 2+ ಟ್ಯೂನ್ ಆಗಿದೆ ವಿತ್ ಪಾಪ್ಸಮ್, ವಿತ್ ಹಾರ್ಡ್ ಕಟ್ ಲಿಮಿಟರ್. ಓಕೆ. ಸೊ ಇದು ಒಂದು ಸ್ಟಾಕಲ್ಲಿ ಎಷ್ಟು ಅವರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಇದರಲ್ಲಿ ಎಷ್ಟು ಪವರ್? ಸ್ಟಾಕು 90 Hp ಬರ್ತಿತ್ತು. ಈಗ ಅಪ್ರಾಕ್ಸಿಮೇಟ್ ಒಂದು 141 Hp ಇದೆ ಸ್ಟೇಜ್ 2+ಗೆ. ಸ್ಟೇಜ್ 2+. ಟಾರ್ಕ್ ಬಂದ್ಬಿಟ್ಟು 200 Nm ಟಾರ್ಕು. ಓಕೆ. ಈಗ ವಿತ್ ಟ್ಯೂನ್ ಆದಮೇಲೆ ಒಂದು 251 ಇದೆ. 251 ಇದೆ ಆಸ್ ಪರ್ ವೂಲ್ ಪರ್ಫಾರ್ಮೆನ್ಸ್ ಹೇಳಿದ ಪ್ರಕಾರ. ಓಕೆ. ಸೊ ಹೆಚ್ಚು ಕಡಿಮೆ ನಿಮಗೆ ಒಳ್ಳೆ ಗೈನೇ ಇದೆ ಪವರಲ್ಲಿ. ಆ್ಯಂಡ್ ನೀವು ಗಾಡಿ ಇನ್ನೊಂದು ಏನಂತ ಹೇಳಿದ್ರೆ, ಎಷ್ಟು ಲೋ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಫುಲ್ಲು ಲೋ ಅಲ್ಲಿದೆ ಗಾಡಿ. ಸೊ ಮೇಯ್ನು ಇದಕ್ಕೆ ಏರ್ ಸಸ್ಪೆನ್ಷನ್ ಹಾಕಿರೋದೇ ಕಾರಣ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಬ್ರೋ. ಕೇರಳಲ್ಲಿ ಮಾಡಿಸಿದೆ. ಓಕೆ. ಇದು ಫ್ರಮ್ ಥೈಲ್ಯಾಂಡ್ ಇಂಪೋರ್ಟೆಡ್ ವಿತ್ ಡಬಲ್ ಕಂಪ್ರೆಸರ್, ಸಿಂಗಲ್ ಏರ್ ಟ್ಯಾಂಕ್. ಓಕೆ. ಅದೆಲ್ಲ ನೋಡೋಣ. ಎಲ್ಲ ಇವಾಗೇ ತೋರಿಸಿದ್ರೆ ಆಮೇಲೆ ಏನೂ ಇರೋದು ನಮಗೆ, ಅದೆಲ್ಲ ಆಮೇಲೆ ನೋಡೋಣ. ಬಟ್ ಏನು ಗೊತ್ತಾ, ನಿಮಗೆ ಸ್ಟಾಕಲ್ಲಿ ಇದು 200 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಇವರು ಇವಾಗ ಆ್ಯಕ್ಚುಲಿ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಡೌನ್ ಟು ಅರ್ತ್ ಇದೆ. ಇದು ಇನ್ನೂ ಒಂದು 5 mm ಜಾಸ್ತಿ ಆಗುತ್ತೆ ಸ್ಟಾಕಲ್ಲಿ ಏನು ಬರುತ್ತೆ ಅದಕ್ಕಿಂತ. ಇವರು ಆ್ಯಕ್ಚುಲಿ ಏರ್ ಸಸ್ಪೆನ್ಷನ್ಲಿ ಹೈಟು ಜಾಸ್ತಿ ಮಾಡಿದಾಗ ಇನ್ನೂ ಕ್ರೇಜಿ ಕಾಣೋದು. ಫುಲ್ಲು ಲೈಟ್ಸ್ ಎಲ್ಲ ಆನ್ ಆಗಿದ್ದಾಗ ಗಾಡಿ ಈ ಥರ ಕಾಣುತ್ತೆ, ಸೈಕಾ ಕಾಣುತ್ತೆ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಇವಾಗ ಆ್ಯಕ್ಚುಲಿ ನೀವು ಗ್ರಿಲ್ ಲೈಟ್ಸ್ ನೋಡ್ಬೋದು, ಹಾಗೆಯೇ ಪ್ರಾಜೆಕ್ಟರ್ ಹೆಡ್ ಲೈಟ್ಸು ಅಥವಾ DRLs ಇರ್ಬೋದು, ಮೇಲ್ಗಡೆ LED ಫ್ಲ್ಯಾಶರ್ಸ್ ಇರ್ತೀನಿ ನೋಡಿ, ಸಗದಾಗಿದೆ. ನೀವು ಇಲ್ಲಿ ವಿಂಡ್ಶೀಲ್ಡ್ ಮೇಲೆ ನೋಡ್ಬೋದು, ಡೀಸೆಲ್ ಓಲಿಕ್ ಅಂತೇಳಿ ಇಲ್ಲಿ ಬರ್ಸಿದ್ದಾರೆ. ಹಾಗೆಯೇ ರೀನೋ ಅಂತ ಕೂಡ ಹಾಕ್ಸಿದ್ದಾರೆ. ಹಾಗೆಯೇ ಈ ಕಡೆಯಿಂದ ನೋಡಿದ್ರಂತೂ ಇದು ನನ್ನ ಫೇವ್ರೇಟ್ ವ್ಯೂ ಆಫ್ ದ ಕಾರ್. ಈ ಆ್ಯಂಗಲಲ್ಲಿ ಸೈಕು ನೀವು ಇಲ್ಲಿ ನೋಡ್ಬೋದು. ಕಾಂಪೋಸ್ ಥರ ಏನೋ ಒಂದು ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಬೆಟ್ಟ ಥರ ಕಾಣ್ತಾ ಇದೆ. ಇಲ್ಲಿ ಅಡ್ವೆಂಚರ್ ಅಂತ ಹೇಳಿ ಬರೆದಿದ್ದಾರೆ. ಹಾಗೆಯೇ ಇಲ್ಲೂ ಅಷ್ಟೇ ಮೌಂಟೈನ್ಸು. ಇವರು ಗಾಡಿನ ತುಂಬ ಲಾಂಗ್ ಡ್ರೈವ್ಸ್ಗಷ್ಟೇ ತೆಗೆದಂತ ಹೇಳಿದ್ದಾರೆ. ಸೊ ಈ ಆ್ಯಂಗಲಿಂದ ನೋಡಿದ್ರೆ ಸಗ ಚೆನ್ನಾಗಿ ಕಾಣುತ್ತೆ, ಎಸ್ಪೆಷಲಿ ವಿತ್ ದ ಗ್ರಾಫಿಕ್ಸ್, ಕಲರು, ಈ ಡ್ಯುಯಲ್ ಟೋನ್ ಇರೋವಂಥ ರೂಫು ಮತ್ತು ನಿಮಗೆ ಡೋರ್ಸ್ದೆಲ್ಲ ನೋಡಬೇಕಿದ್ರೆ ಸಗ ಚೆನ್ನಾಗಿ ಅನಿಸುತ್ತೆ. ಇದರಲ್ಲಿ ಏನು ಮಾಡ್ಸ್ ಮಾಡಿಸಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕೇರಳಲ್ಲೇ ಆಗಿರೋದು ಮಾಡ್ಸು. ಸೊ ವಿಲ್ ಸ್ಟಾರ್ಟ್ ವಿತ್ ದ ಇಂಜಿನ್ ಬೇ. ಒಂದ್ಸಲ ನೋಡಿ ಇಂಜಿನ್ ಬೇಯಲ್ಲಿ ಯಾವ ಥರ ಇದೆ ಅಂತ ಹೇಳಿದ್ರೆ, ಏರ್ ಹಾರ್ನ್ ಆ್ಯಕ್ಚುಲಿ ಬೇಸಿಕಲಿ ಹೇಳ್ಬೇಕಂತ ಹೇಳಿದ್ರೆ. ಆಮೇಲೆ ನಾವು ಆಲ್ರೆಡಿ ಹೇಳಿದ್ವಿ ಟ್ಯೂನ್ ಎಲ್ಲ ಆಗಿದೆ ಅಂತ. ಇನ್ನು ಇದರಲ್ಲಿ BMC ಏರ್ ಫಿಲ್ಟರ್ ಹಾಕಿದ್ದಾರೆ. ಸೊ ಬೇಸಿಕಲಿ ಪರ್ಫಾರ್ಮೆನ್ಸು ಅಷ್ಟು ಸಾಕು. ಗಾಡಿದು ಹುಡ್ ಕ್ಲೋಸ್ ಮಾಡೋಣ. ಸೊ ನೆಕ್ಸ್ಟು ನೀವೇನು ಹುಡ್ ನೋಡ್ತಾ ಇದ್ದೀರಾ, ಬಂಪರ್ಸ್ ನೋಡ್ತಾ ಇದ್ದೀರಾ, ಎಲ್ಲ ಪ್ರತಿಯೊಂದು ಇದು ಕಸ್ಟಮೈಸ್ಡು ಈ ಗಾಡಿಗೆ ಅಂತ ಮಾಡಿರೋದು. ಲೆವೆಲ್ ಆಫ್ ಡೀಟೇಲಿಂಗ್ ಎಷ್ಟಿದೆ ಅಂತ ನಿಮಗೆ ಹೇಳ್ತೀನಿ ನೋಡಿ. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಗ್ರಿಲ್ಸು, ಇದು ಆಡಿ TTಯಿಂದ ಇನ್ಸ್ಪೈರ್ ಆಗಿರೋ ಆ ಥರ ಡಿಸೈನ್ದು ಮಾಡಿಸಿರೋದು. ಇಲ್ಲಿ ಬ್ಯಾಟ್ಮ್ಯಾನ್ ಐಸ್ ಏನು ನೋಡ್ತಾ ಇದ್ದೀರಾ, ಇದರಲ್ಲಿ ಕೂಡ ಲೈಟ್ ಬರುತ್ತೆ, ಗ್ರಿಲ್ ಲೈಟ್ಸ್ ಇದೆ. ಇಲ್ಲಿ ಎಷ್ಟು ಲೋ ಇದೆ ಅಂತ ಹೇಳಿದ್ರೆ ನೋಡೋದಕ್ಕೆ ಕ್ರೇಜಿ ಆಗಿದೆ. ಹಾಗೆಯೇ ಪ್ರಾಜೆಕ್ಟರ್ ಹೆಡ್ಲೈಟ್ಸ್ ಇದೆ. ಇದು LED DRLಸು. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, 2 ಪ್ರಾಜೆಕ್ಟರ್ ಹೆಡ್ಲೈಟ್ಸ್ ಬರೋದು. ಇದು ಟೈಪ್ 2ದು
ಪ್ರಾಜೆಕ್ಟರ್ ಹೆಡ್ಲೈಟ್ಸು ಇದೊಂದು ಇವರು ಚೇಂಜ್ ಮಾಡಿದ್ದಾರೆ. ಇನ್ನು ನೀವು ಈ ಕಡೆಯಿಂದ ನೋಡಿದ್ರೆ ಫಸ್ಟು ವೀಲ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಆ್ಯಕ್ಚುಲಿ ಇದು ಫುಲ್ಲು ಲೋ ಪ್ರೊಫೈಲ್ ಇದೆ. GTR ಅಲಾಯ್ಸ್ ಹಾಕಿರೋದು ಇವರು. ಇದಕ್ಕೆ ಸ್ಪೆಕ್ಸು ಇದು 215/45 ಬರುತ್ತೆ, 17 ಇಂಚ್ ಅಲಾಯ್ಸು. ಇಲ್ಲೂ ಕೂಡ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತೇಳಿ, ಸ್ಕರ್ಟ್ಸ್ ಎಲ್ಲ ಬಂದಿರೋದಿರ್ಬೋದು. ನೀವು ಈ ಮಿರರ್ಸ್ನ ನೋಡ್ತಾ ಇರ್ಬೋದು, ಇದು ಆ್ಯಕ್ಚುಲಿ ಬ್ಯಾಟ್ಮ್ಯಾನ್ ಸ್ಟೈಲಲ್ಲಿ ಮಾಡಿರೋದು ಇವರು ಮಿರರ್ಸು. ಅದಕ್ಕೆ ನಿಮಗೆ ಈ ಥರ ಡಿಸೈನ್ ಬಂದಿದೆ. ಹಿಂದೆಯಿಂದ ಏನೆಲ್ಲ ಚೇಂಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ನೀವಿಲ್ಲಿ ಮೇಲ್ಗಡೆ ಏನು ಸ್ಪಾಯ್ಲರ್ ನೋಡ್ತಾ ಇದ್ದೀರಲ್ಲ, ಇದು ಬ್ಯಾಟ್ಮ್ಯಾನ್ ಸ್ಟೈಲ್ ಸ್ಪಾಯ್ಲರು. ಇದೂ ಕಸ್ಟಮೈಸ್ಡು. ಏನು ಕಸ್ಟಮೈಸ್ಡ್ ಇಲ್ಲ ಅಂತ ನಿಮ್ಗೆ ಹೇಳಂಗೆ ಇಲ್ಲ. ಹಿಂದೆದು ಬಂಪರು ಕಸ್ಟಮೈಸ್ಡು. ಇಲ್ಲಿ ಆಕ್ರಾ ಎಕ್ಸಾಸ್ಟ್ದು ಟಿಪ್ಸ್ ಹಾಕಿದ್ದಾರೆ, ಸಗರ ಕಾಣ್ತಾ ಇದೆ. ಇದು ಈವನ್ ಕ್ಲೋಸಪ್ಪಲ್ಲಿ ನೋಡೋದಕ್ಕೆ ಅದು ಆ್ಯಕ್ಚುಲಿ ನಿಮಗೆ ಗಾಡಿಯಿಂದ ಆಚೆ ಎಕ್ಸ್ಟೆಂಡ್ ಆಗಿ ಬಂದಿದೆ. ಸ್ವಲ್ಪ ಅದು ನೋಡುವಾಗ ಸಖತ್ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಆ್ಯಕ್ಚುಲಿ ಆಫ್ಟರ್ ಮಾರ್ಕೆಟ್ ಟೈಲ್ ಲ್ಯಾಂಪ್ ಇದೆ ನಿಮಗೆ. ಇಲ್ಲಿ ಹಿಂದೆ ಪಿಲ್ಲರ್ ಲೈಟ್ ಬಂದಿದೆ. ಎಲ್ಲ ಕಡೆ ಟ್ರಾನ್ಸ್ಫಾರ್ಮರ್ಸ್ದು ನಿಮ್ಗೆ ಇಲ್ಲಿ ಹಾಕಿದ್ದಾರೆ ಲೋಗೋ. ಇಲ್ಲೂ ಇದೆ ಟ್ರಾನ್ಸ್ಫಾರ್ಮರು. ಇದು ZDI+ ಮಾಡೆಲು. ಸೊ ಒಂದ್ಸಲ ನಿಮಗೆ ಡಿಕ್ಕಿ ಓಪನ್ ಮಾಡಿ ತೋರಿಸಿ. ಹಿಂದೆ ಕ್ಯಾಮ್ರಾ ಇಲ್ಲಿದೆ ನೋಡಿ, ಕ್ಯಾಮ್ರಾ ಕಾಣ್ತಾ ಇದೆ, ಆ್ಯಂಟೆನಾ ಇದೆ. ಮಿಸ್ಟರ್ ಯಶ್ ಓಜಿ ಅಂತ ಚೆಕ್ಔಟ್ ಮಾಡಿ, ಇನ್ಸ್ಟಾಲಿ ಫಾಲೋ ಹಾಕಿ, ಸಪೋರ್ಟ್ ಮಾಡಿ ನಮ್ಮ ಹುಡುಗರಿಗೆ. ಹಿಂದೆ ಓಪನ್ ಮಾಡೋಣ ಡಿಕ್ಕಿನ. ಸೊ ಡಿಕ್ಕಿ ಓಪನ್ ಮಾಡಿದ್ರೆ ಆ್ಯಕ್ಚುಲಿ ನಿಮಗೆ ಇದರಲ್ಲಿ ಬನ್ನಿ ಬ್ರೋ ಹತ್ರ ಏನು ಬೂಟಲ್ಲಿ ಸ್ಪೇಸ್ ಕಾಣೋದೇ ಇಲ್ಲ. ಬಿಕಾಸ್ ಇದು JBLದು ಸಬ್ಬೂಫರ್ ಹಾಕಿದ್ದಾರೆ. ಇದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಿಮಗೆ ಕಾಣ್ತಾ ಇದೆಯಲ್ಲ, ಇದು ಏರ್ ಟ್ಯಾಂಕು. ಇಲ್ಲಿ ಕಾಣ್ತಾ ಇರೋದು ಏರ್ ಕಂಪ್ರೆಸರು. ಇಲ್ಲೊಂದು ಏರ್ ಕಂಪ್ರೆಸರು, 2 ಏರ್ ಕಂಪ್ರೆಸರ್ ಇಲ್ಲೊಂದಿದೆ, ಈ ಕಡೆ ಸೈಡ್ ಹಿಂದೆ ಒಂದಿದೆ. ಏನಕ್ಕೆ ಇದೆ ಅಂತ ಹೇಳಿದ್ರೆ ಏರ್ ಸಸ್ಪೆನ್ಷನ್ ಇರ್ತಲ್ಲ, ಅದಕ್ಕೆ ಏರ್ ಪಂಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಬೇಕಾಗುತ್ತೆ. ಸೊ ದೀಸ್ ಆರ್ ಆಲ್ ಸಮ್ ಕ್ರೇಜಿ ಮಾಡ್ಸ್. ಇದೆಲ್ಲ ಇರೋದಕ್ಕೆ ಇಲ್ಲಿ ಇವ್ರು ಏನು ಮಾಡಿದ್ದಾರೆ, ಮೇಲ್ಗಡೆ ರೂಫ್ ಟಾಪ್ ಹಾಕ್ಕೊಂಡಿದ್ದಾರೆ. ಏಕೆಂದರೆ ಸ್ಪೇಸ್ ಬೇಕಲ್ಲ ಕೊನೆಯಲ್ಲಿ. ಪೆಂಟೈರ್ ಅಂತ ಹೇಳ್ಬಿಟ್ಟಿದ್ದು ರೂಫ್ ಟಾಪು ಸಗದಾಗಿದೆ. ಕೀಪ್ ಇಟ್ ಇನ್ ಮೈಂಡ್. ನಾವು ನಾರ್ಮಲ್ ಬ್ರೆಝಾ ಏನಿದೆ ಅಲ್ಲ, ಅದಕ್ಕೆ ಇದನ್ನು ಏನಕ್ಕೂ ಕಂಪೇರ್ ಮಾಡೋಕ್ಕೋಗಲ್ಲ. ಬಿಕಾಸ್ ದಿಸ್ ಇಸ್ ಕಂಪ್ಲೀಟ್ಲಿ ಮಾಡೆಡ್ ಅಲ್ಲ. ನಾನು ಅದಂಗಿರುತ್ತೆ ಇದು ಹಿಂಗಿರುತ್ತೆ ಅಂತ ಹೇಳ್ತಾ ಹೋದರೆ ಸರಿ ಹೋಗೋದಿಲ್ಲ. ಇಲ್ಲಿ JBL GTO ಅಂತ ಹೇಳಿ ಕಾಣ್ತಾ ಇದೆ ನೋಡಿ, ಇದು ಆ್ಯಕ್ಚುಲಿ ಆ್ಯಂಪ್ಲಿಫೈಯರ್ಸು. ಸೊ 4 ಸ್ಪೀಕರ್ಸ್ಗೆ 4 ಇಂಡಿವಿಜುವಲ್ ಆ್ಯಂಪ್ಲಿಫೈಯರ್ಸ್ ಇದೆ. ಅದಕ್ಕೆ 4 ಡೋರ್ಸ್ಗೆ ಇದು ಆ್ಯಕ್ಚುಲಿ ನೀವು ನೋಡ್ಬೋದು. ಸೊ ಇನ್ನು ಸ್ಪೇಸ್ ಎಲ್ಲ ನೋಡ್ತೀರಾ ಅಂತ ಹೇಳಿದ್ರೆ ಸಫಿಷಿಯೆಂಟ್ ಹೆಡ್ ಸ್ಪೇಸ್ ಇದೆ, ಕಾಲು ಸ್ಪೇಸ್ ಇದೆ. ಇನ್ನೊಂಚೂರು ಲೆಗ್ಸ್ ಸ್ಟ್ರೆಚ್ ಮಾಡೋದಕ್ಕೆ ಸ್ಪೇಸ್ ಇದ್ದಿದ್ರೆ ಇನ್ನೂ ಕಂಫರ್ಟಬಲ್ ಆಗಿರೋದು. ಬಿಕಾಸ್ ಮುಂದೆ ಇರೋರಿಗೆ ಇದು ಸೀಟು ಸೆಟ್ ಆಗಿದೆ. ನಾನು ಹೈಟ್ ಇರೋದ್ರಿಗೆ ನಂಗೆ ಇನ್ನೊಂಚೂರು ಲೆಗ್ಗು ಸ್ಟ್ರೆಚ್ ಮಾಡಬೇಕಂತ ಹೇಳಿ ಅನ್ನಿಸ್ತಿದೆ. ಸೊ ಸ್ವಲ್ಪ ಅಲ್ಲಿ ಸ್ಪೇಸ್ ಇಲ್ಲ ಅಂತೇಳಿ ಅನಿಸುತ್ತೆ. ಬಟ್ ದಟ್ ಈಸ್ ಫೈನ್. ಒಳಗಡೆ ಮೂವ್ ಆಗೋಣ. ಇನ್ನೂ ಇಲ್ಲಿ ನಿಮಗೆ ಆ್ಯಕ್ಚುಲಿ ಸೆಂಟರ್ ಹೆಡ್ರೆಸ್ಟು ಬರೋದಿಲ್ಲ. 2 ಕಪ್ ಹೋಲ್ಡರ್ ಬರುತ್ತೆ, ಮಧ್ಯ ಆಮ್ರೆಸ್ಟ್ ಬರುತ್ತೆ. ಇದು ಚೆನ್ನಾಗಿದೆ. ಆಮೇಲೆ ನೀವು ಆ್ಯಕ್ಚುಲಿ ಇದು ಸೀಟ್ದು ಏನು ಡಿಸೈನ್ ನೋಡ್ತಾ ಇದ್ದೀರಲ್ಲ, ಇದು ಫುಲ್ಲು ಕಸ್ಟಮೈಸ್ಡ್ ಸೀಟ್ಸು, ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಇದು. ಸೊ ಚೆನ್ನಾಗಿದೆ. ಇವ್ರು ಆ್ಯಕ್ಚುಲಿ ಬ್ಲೈಂಡ್ಸ್ ಎಲ್ಲ ಇಟ್ಟಿದ್ದಾರೆ. ಬಟ್ ಐ ಡೋಂಟ್ ಥಿಂಕ್ ಸ್ಟಾಕಲ್ಲಿ ಅದು ಬರೋದು ಡೌಟು. ಡೋರ್ ಪಾಕೆಟ್ಸ್ ಇದೆ. ಆಮೇಲೆ ಸೀಟ್ ಬೆಲ್ಟು ಹೈಟ್ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಜಸ್ಟ್ ಅದನ್ನು ಪುಲ್ ಮಾಡಿ ಎಳೆದ್ರೆ ಆಯಿತು. ಸೊ ಇನ್ನೇನು ಅಷ್ಟು ನಿಮ್ಗೆ ಇಲ್ಲಿ ಆ್ಯಕ್ಚುಲಿ ರೇರ್ AC ವೆಂಟ್ಸು ಎಲ್ಲ ಯಾವುದೂ ಇಲ್ಲ. ಬಟ್ ಇವಾಗ ನೀವು ಕರೆಂಟ್ ಜೆನ್ ನೋಡ್ತೀರಾ ಅಂತ ಹೇಳಿದ್ರೆ ದರ್ ಆರ್ ಸೋ ಮೆನಿ ಚೇಂಜಸ್, ದರ್ ಆರ್ ಸೋ ಮೆನಿ ಫೀಚರ್ಸ್. ಸೊ ಸ್ನೇಹಿತರೆ ಮುಂದೆ ಹೇಗಿದೆ ಅಂತ ನೋಡೋಣ. ಬಿಕಾಸ್ ದಿಸ್ ಈಸ್ ವೇರ್ ವಿ ಸ್ಪೆಂಡ್ ಮೋಸ್ಟ್ ಆಫ್ ಅವರ್ ಟೈಮ್. ಅಫ್ಕೋರ್ಸ್ ಡ್ರೈವರ್ ಸೀಟು, ಬಟ್ ಈ ಕಡೆನೂ ಕೂತ್ರೆ ನಿಮಗೆ ಮೋಸ ಇಲ್ಲ. ಸೊ ಫಸ್ಟು ಸೀಟ್ ಸೆಟ್ ಮಾಡ್ಕೊಳ್ಳೋದ, ಆರಾಮಾಗಿ ಕೂತು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ನಾನು ಬಾಸ್ ಥರ ಕೂತಿದ್ದೀನಿ. ಇಲ್ಲ ಆ್ಯಕ್ಚುಲಿ ನಿಮಗೆ ಇಲ್ಲಿ ಪಿಲ್ಲರಲ್ಲಿ ಯಾವುದು ಮೀಟರ್ಸ್ ಇದೆ ಅಲ್ಲ, ಇದೆಲ್ಲದೂ ವರ್ಕಿಂಗು, ಸುಮ್ಮನೆ ಶೋ ಆಫಿಗೆ ಹಾಕಿರೋದಲ್ಲ. ಮೇಲ್ಗಡೆ ಏನಿದೆ ಅಲ್ಲ, ಇದು RPM ಮೀಟರು, ಇದು ಬ್ಯಾಟ್ರಿದು. ಹಾಗೆ ಕೆಳಗಡೆ ಏನಿದೆ ಅಲ್ಲ, ಇದು ಟೆಂಪ್ರೇಚರ್ ಗೇಜು. ಸೊ ದೀಸ್ ಆಲ್ ಲುಕ್ಸ್ ಗುಡ್. ಇಲ್ಲೊಂದು ಸ್ವಲ್ಪ ಟಾಯ್ಸ್ ಎಲ್ಲ ಇಟ್ಟಿದ್ದಾರೆ. ಬ್ರೆಝಾ, ಟಾಟಾದು ಟ್ರಕ್ಕು, ಸಾಯಿಬಾಬಾ ಇದ್ದಾರೆ, ಒಳ್ಳೆಯದಾಗಲಿ, ಓಂ ಸಾಯಿರಾಮ್. ಸೊ ಅದಲ್ಲದೆ ನಿಮಗೆ ಇನ್ಫೋಟೈನ್ಮೆಂಟ್ ಇವೆಲ್ಲ ಡ್ರೈವ್ ಮಾಡ್ತಾ ನೋಡೋಣ. ಹಾಗೆಯೇ ಗ್ಲೌ ಬಾಕ್ಸ್ ಇದೆ. ಗ್ಲೌ ಬಾಕ್ಸು ತುಂಬ ದೊಡ್ಡದಿಲ್ಲ, ಬಟ್ ಡೀಸೆಂಟ್ ಇನಫ್. ಒಂದು ಸ್ವಲ್ಪ ಪೇಪರ್ಸ್ ಅದು ಇದು ಎಲ್ಲ ಇಡ್ಬೋದು. ಇದೆಲ್ಲ ಆಫ್ಟರ್ ಮಾರ್ಕೆಟು. ಬಟ್ ಏನು ಗೊತ್ತಾ, ಇದು ನೀವು ಗೇರ್ ನಾಬ್ ಏನು ನೋಡ್ತಾ ಇದ್ದೀರಲ್ಲ, ಇದು ಆ್ಯಕ್ಚುಲಿ ಕ್ರಿಸ್ಟಲ್ ಗೇರ್ ನಾಬು. ಸಖತ್ ಚಿಂದಿಯಾಗಿ ಸಖತ್ ಚೆನ್ನಾಗಿ ಅನ್ನಿಸ್ತಾ ಇದೆ. ಬ್ಲೂಯಿಶ್ ಕಲರಲ್ಲಿದೆ. ವಾವ್, ಸಖತ್ತಾಗಿದೆ. ಅದಕ್ಕೆ ಹುಡುಗರುಗಳಿಗೆ ಇವೇ ಡೈಮಂಡು. ಅದಕ್ಕೂ ಟೋಪಿ ಹಾಕಿ ಕುರ್ಸಿ ಯಾರಿರೋ ಚೆನ್ನಾಗಿದೆ. ಸೊ ಅಡ್ಜಸ್ಟಬಲ್ ಆರ್ಮ್ ರೆಸ್ಟ್ ಬರುತ್ತೆ ಇದರಲ್ಲಿ. ಇಲ್ಲೂ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ಕಪ್ ಹೋಲ್ಡರ್ಸು, ಆಮೇಲೆ AC ಅದು ಇದು ಆ್ಯಸ್ ಯೂಶುವಲ್ ನೀವೆಲ್ಲ ಕಾರಲ್ಲೂ ನೋಡ್ತಿರಲ್ಲ ಅದೇ. ಕೂತ್ರೆ ಹೆಡ್ರೆಸ್ಟು ಚೆನ್ನಾಗಿ ಅನಿಸ್ತಾ ಇದೆ. ಓವರಾಲ್ ಫೀಲು. ಕೈ ಈ ಕಡೆನೂ ಸ್ವಲ್ಪ ಹಿಂಗೆ ರೆಸ್ಟ್ ಮಾಡ್ಕೊಬೋದು. ಇನ್ನೊಂದು ಏನಂತ ಹೇಳಿದ್ರೆ, ನೀವು ಇಲ್ಲಿ ಆ್ಯಂಬಿಯಂಟ್ ಲೈಟ್ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ನಾವು ಡೇ ಟೇಬಲ್ ಇದ್ದೀವಿ, ಬಟ್ ಇಲ್ಲಾಂದರೆ ನಿಮಗೆ ಇದು ಆ್ಯಂಬಿಯಂಟ್ ಲೈಟ್ದು ಕಲರ್ಸ್ ಎಲ್ಲ ಫುಲ್ ಚೇಂಜ್ ಆಗುತ್ತೆ. ಕ್ರೇಜಿ. ಇವೆಲ್ಲ ನೈಟಲ್ಲಿ ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಡ್ಯಾಶ್ ಕ್ಯಾಮ್ ಇದೆ. ಹಾಗೆಯೇ ರೀನೋ ಅಂತ ಇವರು ಗಾಡಿಗೆ ಹೆಸರಿಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಫಸ್ಟೇ ಹೇಳಬೇಕಿತ್ತು, ಬಟ್ ಮರ್ತೋದೆ. ರೀನೋ ಅಂತ ಗಾಡಿಗೆ ಹೆಸರಿಟ್ಟಿದ್ದಾರೆ. ಪೈಲಟ್ ಸೀಟ್ಗೆ ಎಂಟ್ರಿ ಹಾಕೋಣ. ಫಸ್ಟು ಕೂತ ತಕ್ಷಣ
ಹೇಗನ್ಸುತ್ತೆ ಫೀಲು, ಅದು ಇಂಪಾರ್ಟೆಂಟು. ಕಂಫರ್ಟ್ ಆಗಿದೆ, ಬಟ್ ಡ್ರೈವ್ ಮಾಡ್ತಾ ನೋಡೋಣ ಫರ್ದರು. ಸ್ವಲ್ಪ ಡೆಡ್ ಪೆಡಲ್ ನಿಮಗೆ ಈ ಕಡೆ ಇದೆ, ಕಾಲು ರೆಸ್ಟ್ ಮಾಡೋದಕ್ಕೆ ಇಲ್ಲಿ ಡೆಡ್ ಪೆಡಲ್ ಇದೆ. ಆಕ್ಸಿಲರೇಟು, ಬ್ರೇಕು, ಕ್ಲಚ್ಚು, ಆಫ್ಕೋರ್ಸ್ ಇದು ಮ್ಯಾನ್ಯಲ್ ಗಾಡಿ. ಸೊ ಫೀಚರ್ಸ್ ವೈಸ್ ಹೇಳಬೇಕಂದ್ರೆ ತುಂಬ ಏನಿಲ್ಲ ಇದರಲ್ಲಿ. ನಿಮಗೆ ಕ್ರೂಸ್ ಕಂಟ್ರೋಲ್ ಇದೆ, ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸು, ಆಟೋಮೆಟಿಕ್ ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ. ಈಗ ಬರೋ ಮಾಡಲಲ್ಲಿ ಕರೆಂಟ್ ಜೆನ್ನಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ನಿಮಗೆ ಹೆಡ್ಸಪ್ ಡಿಸ್ಪ್ಲೇ ಬರುತ್ತೆ, ಟ್ರ್ಯಾಕ್ಷನ್ನು ಅದು ಇದು ಬೇಜಾನ್ ಬರುತ್ತೆ. ಬಟ್ ಇದರಲ್ಲಿ ನೋಡ್ತೀರ ಅಂದರೆ ನಿಮ್ಗೆ ಇಷ್ಟು. ಸೊ ಸ್ಟೀರಿಂಗ್ ವೀಲಲ್ಲಿ ನಿಮಗೆ ಒಂದು ಸ್ವಲ್ಪ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ದಟ್ಸ್ ಅಬೌಟ್ ಇಟ್. ಲೆಟ್ಸ್ ಗೋ ಫಾರ್ ದ ಡ್ರೈವ್. ಅದಕ್ಕೆ ಮುಂಚೆ ಒಂದು ಸಲ ಪಾಪ್ಸ್ ಆ್ಯಂಡ್ ಬ್ಯಾಂಕ್ಸು ಆನ್ ಅ ಡೀಸೆಲ್ ಇಂಜಿನ್ ಕೇಳಿಸ್ಕೊಳ್ಳೋಣ ಬನ್ನಿ. ಸೊ ಇವಾಗ ಏರ್ ಸಸ್ಪೆನ್ಷನ್ ಹೇಗೆ ಕೆಲಸ ಮಾಡುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಬಟನ್ಸ್ ಇದೆ. ಇದು ಫಾರ್ವರ್ಡು, ಓಕೆ ಬ್ಯಾಕ್ವರ್ಡು, ಓಕೆ ಹಾಂ ಮಾಡಿ. ಸೊ ಅವರಲ್ಲಿ ಬಟನ್ ಪ್ರೆಸ್ ಮಾಡ್ತಾ ಇದ್ದಾರೆ. ನಿಮಗೆ ಗಾಡಿ ಹೈಟ್ ಹೋಗೋದು ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ. ವಾವ್, ಇವಾಗ ಕೆಳಗಡೆ ಹೋಗ್ತಾ ಇದೆ ನೋಡಿ. ಮತ್ತೆ ಕ್ರೇಜಿಗಿದೆ. ಸೊ ನೆಕ್ಸ್ಟು ನಾವು ಪಾಪ್ಸ್ ಆ್ಯಂಡ್ ಬ್ಯಾಂಕ್ಸ್ ಕೇಳೋಣ. ಬ್ರೋ, ಹುಡುಗರಿಗೆ ಸ್ವಲ್ಪ ಒಳ್ಳೆ ಪಾಪ್ಸ್ ಆ್ಯಂಡ್ ಬ್ಯಾಂಕ್ಸ್ ಕೊಡಿ. ಸೊ ಇದು ಆ್ಯಕ್ಚುಲಿ ಡೀಸೆಲ್ ವೈಟ್ ಸ್ಮೋಕ್ ಬರುತ್ತಾ? ಹೌದು ಬ್ರೋ, ಅದು ಅನ್ಬಂಡ್ ಡೀಸೆಲ್. ಹಾಂ, ಕ್ರೇಜಿ. ಇನ್ನು ಇದರಲ್ಲಿ ಏರ್ ಹಾರ್ನ್ ಇದೆ. ಜಾಲಿ ಜಾಲಿ, ಎಲ್ಲ ಜಾಲಿ. ಆಲ್ ರೈಟ್ ಬಾಯ್ಸ್, 1000 ಮಾತಾಡ್ಬೋದು. ಇನ್ ದಿ ಎಂಡ್ ಡ್ರೈವಿಂಗ್ ಫೀಲ್ ಹೇಗಿರುತ್ತೆ ಅದೇ ಮ್ಯಾಟ್ರ್ ಆಗೋದು. ಸೊ ಇದು ಮ್ಯಾನ್ಯಲ್ ಇರೋದ್ರಿಂದ ನಾವು ಫಸ್ಟ್ ಗೇರ್ಗೆ ಹಾಕಿದ್ದೀವಿ. ಸೊ ವೀಲ್ ಸ್ಪಿನ್ನು, ಹಜಾರ್ಡ್ ಆಫು, ಕ್ರೇಜಿ. ಸೊ 5000 ರೆಡ್ ಲೈನ್ ತೋರಿಸ್ತಾ ಇದೆ ಇದರಲ್ಲಿ ಗಾಡೀಲಿ. ಕಾರು ಟ್ಯೂನ್ ಆಗಿರೋದ್ರಿಂದ ಇದು ಡೀಸೆಲಲ್ಲಿ ಒಳ್ಳೆ ಪವರ್ ಇದೆ ಅಂತಲೇ ಅನ್ಬೋದು. ನಾವು 140+ ಇದ್ದೀವಿ. ಸಸ್ಪೆನ್ಷನ್ ಸ್ವಲ್ಪ ಸಾಫ್ಟ್ವೇರ್ ಸೈಡಲ್ಲಿ ಇದೆ ಅಂತೇಳಿ ಅನಿಸ್ತಾ ಇದೆ. ಬಿಕಾಸ್ ಆ ಥರ ನೀವು ಬಂಪಿ ಏರಿಯಾದಲ್ಲಿ ಪಾಸ್ ಆದಾಗ ಗಾಡಿ ಸ್ವಲ್ಪ ಮೇಲೆ ಕೆಳಗೆ ಹೋಗೋದು ಫೀಲು ಗೊತ್ತಾಗತ್ತೆ. ಸೊ ಬಟ್ ಓವರ್ ಆಲ್ ಡ್ರೈವ್ ಫೀಲು ಕ್ರೇಜಿ ಗುರು. ಎಕ್ಸಾಸ್ಟ್ ನೋಟು ಅಷ್ಟೇ ಕ್ರೇಜಿ ಆಗಿದೆ. ಯೂಶಲಿ ಡೀಸೆಲಲ್ಲಿ ಮಾಡಿಫಿಕೇಶನ್ಸು ಅಷ್ಟು ಮಾಡಿಸೋದೇ ಇಲ್ಲ, ತುಂಬಾ ಕಡಿಮೆ. ಅದರಲ್ಲಿ ಮಾಡಿಫೈ ಮಾಡಿ ಈ ಥರ ಫೀಲ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಫುಲ್ಲು ಒಳ್ಳೆ ಖುಷ್ ಅಂತಲೇ ಅನ್ಬೋದು. ಬ್ರೆಝಾನು ಈ ಥರ ಮಾಡಿಸ್ಬೋದಾ ಅಂತೇಳಿ ಅನಿಸ್ಬೇಕು ನಿಮಗೆ, ಹಂಗೆ ಮಾಡ್ತಾರೆ ಯಶ್ ಅವರು ಗಾಡಿನ. ಸೊ ಯಶ್ ಇಲ್ಲೇ ಇದ್ದಾರೆ. ಬ್ರೋ, ನೀವು ಲಾಂಗ್ ಡ್ರೈವ್ಸ್ ಹೋಗೋದೇ ಜಾಸ್ತಿ ಅಂತ ಕೇಳ್ಬಿಟ್ಟೆ. ಸೊ ಎಲ್ಲೆಲ್ಲೆಲ್ಲ ಹೋಗಿದ್ದೀರಾ ನೀವು ಈ ಗಾಡಿಯಲ್ಲಿ? ಬ್ರೋ, ಟಿಲ್ ನಾವು ನಾನು ರಾಜಸ್ಥಾನ್ವರೆಗೂ ಹೋಗಿದ್ದೀನಿ. ಓಕೆ. ಆ್ಯಂಡ್ ಪಾಂಡಿಚೇರಿ, ಧನುಷ್ಕೋಡಿ, ಕನ್ಯಾಕುಮಾರಿ, ಆಲ್ಮೋಸ್ಟ್ ಕೇರಳ ಎಲ್ಲ ಕವರ್ ಮಾಡ್ಬಿಟ್ಟಿದ್ದೀವಿ ಬ್ರೋ. ನೆಕ್ಸ್ಟ್ ಇಯರು ಲಡಾಖ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಕ್ರೇಜಿ ಕ್ರೇಜಿ. ಸೊ ಕಾರಲ್ಲಿ ಸ್ಪೀಕರ್ಸ್ ಎಲ್ಲ ಸೌಂಡ್ ಸಿಸ್ಟಮ್ ಯಾವ್ದು ಹಾಕ್ಸಿದ್ದೀರಾ ಬ್ರೋ? ಕಾರಲ್ಲಿ ಸ್ಪೀಕರ್ಸ್ ಎಲ್ಲ ಆಲ್ಮೋಸ್ಟ್ JBL ಕಾಂಪೋನೆಂಟ್ ಹಾಕ್ಸಿರೋದು. JBL ಸ್ಪೀಕರ್ಸ್ ಆ್ಯಂಡ್ ಆಂಪ್ಲಿಫೈರ್. ಇದು ಸಬ್ವೂಫರ್ಗೆ 4 ಚಾನಲ್ ಸೋನಿ ಹಾಕ್ಸಿದ್ದೀನಿ. ಓಕೆ. ಆ್ಯಂಡ್ ಸಬ್ವೂಫರ್ ಇದು ಇನ್ಫೋಟೈನ್ಮೆಂಟು ನೀವು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು? ಹೌದು, ಇಂಪ್ರೂವ್ಮೆಂಟ್ 4+64 GB, 1+ ಕಾರ್ ಅದು ಆಫ್ಟರ್ ಮಾರ್ಕೆಟ್. ಓಕೆ. ಸೊ ಇದು ನಿಮಗೆ ಬ್ರೆಝಾ ಇವಾಗ ನೋಡ್ತೀರಾ ಅಂತ ಹೇಳಿದ್ರೆ ಸಾನೆಟ್ಟು ಇಲ್ಲ ವೆನ್ಯೂ ಯಾವುದಿದೆ ಈ ಕೆಟಗರಿಗೆ ಕಾಂಪಿಟೇಷನ್ ಬರುತ್ತೆ. ಸೊ ಇದು ಇವಾಗ 17 lakhs ಆಗುತ್ತೆ ನಿಮಗೆ ಹೆಚ್ಚು ಕಡಿಮೆ. ಟಾಪ್ ಎಂಡ್ ವೇರಿಯಂಟ್ ಹೋಗಿ ನೀವು ಅದರಲ್ಲಿ ಹೈಬ್ರಿಡ್ ಆಪ್ಷನ್ ಬರುತ್ತೆ ತೊಗೊಳ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಹೆಚ್ಚು ಕಡಿಮೆ 17 lakhs ಬರುತ್ತೆ. ಬಟ್ ಇವರು ಗಾಡಿ ತೊಗೋಬೇಕಿದ್ರೆ ಇದೊಂಥರ ಸ್ಪೆಷಲ್ ಎಡಿಷನ್, ಲಿಮಿಟೆಡ್ ಎಡಿಷನ್ ಬಂದು ನೀವು ಡ್ಯುಯಲ್ ಟೋನ್ ನೋಡ್ಬೋದು ಇದರಲ್ಲಿ ಕಲರು. ಇದಕ್ಕೆ 14 lakhs ಆಗಿದೆ ಅಂತ ಇವರಿಗೆ. ಆದರೆ ನನಗಿರೋದು ಕ್ವಶನ್ ಏನು ಗೊತ್ತಾ ಬ್ರೋ, ಓವರ್ ಆಲ್ ಎಷ್ಟು ಖರ್ಚು ಮಾಡಿದ್ರೆ ಈ ಗಾಡಿಗೆ ನೀವು ಮಾಡ್ಸ್ಗೆ? ನಾನೊಂದು 9,50,000 ಸ್ಪೆಂಡ್ ಮಾಡಿದ್ದೀವಿ ಬ್ರೋ. ಹೌದಾ? ಓನ್ಲಿ ಫಾರ್ ಮಾಡಿಫಿಕೇಶನ್ಸ್ ಟಿಲ್ ನೌ. ಕ್ರೇಜಿ. 9 lakh ಪ್ಲಸ್ 10 ಲಕ್ಷ ಅಂತ ಅನ್ಕೊಬೋದು.
ಸೊ ಬ್ರೆಜ್ಜಾಗೆ ಇವರು ಆಲ್ಮೋಸ್ಟ್ 23 lakhs 24 lakhs ಹತ್ರ ಖರ್ಚು ಮಾಡಿದ್ದಾರೆ. ಈ ಕಾರ್ನ ನೀವು ಎಲ್ಲೇ ನೋಡಿದ್ರು ಪಕ್ಕಾ ಸ್ಪಾಟ್ ಮಾಡ್ತೀರಾ. ಸೊ ಅಷ್ಟು ಯೂನಿಕ್ ಆಗಿ ಅಷ್ಟು ಡಿಫ್ರೆಂಟ್ ಆಗಿದೆ ಕಾರು. ಪವರು ಅಷ್ಟೇ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಓನ್ಲಿ ಥಿಂಗ್ ನನಗೆ ಏನು ಅನ್ಸುತ್ತೆ ಅಂತಂದರೆ ಸಸ್ಪೆನ್ಷನ್ನು ಸ್ವಲ್ಪ ಸಾಫ್ಟ್ವೇರ್ ಸೈಡಲ್ಲಿ ಇದೆ ಇದು. ಬಟ್ ಏರ್ ಸಸ್ಪೆನ್ಷನ್ ಇರೋದ್ರಿಂದ ನೀವೇನಾರು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಹೇಳಿದ್ರೆ ಅದಿಲ್ಲ ಬ್ರೋ. ಇವಾಗ ಆ್ಯಕ್ಚುಲಿ ಹೈಟಲ್ಲಿ ಇದೆ ಸಸ್ಪೆನ್ಷನ್, ಮೀಡಿಯಮ್ ಅಲ್ಲಿ ಇದೆ. ಮೀಡಿಯಮ್ ಇದೆಯಾ? ಫುಲ್ ಲೋ ಮಾಡೋಣ. ಫುಲ್ ಲೋ ಮಾಡೋಣ. ಸೊ ಹೈವೇಲಿ ಇದ್ದೀವಿ, ಲೋ ಮಾಡಿಬಿಟ್ಟು ಒಂದ್ಸಲ ಓಡಿಸೋಣ. ಸ್ಟಾಪ್ ಮಾಡಬೇಕಾ ಇಲ್ಲ ಹಂಗೆ ರನ್ನಿಂಗಲ್ಲಿ ಆಗುತ್ತೆ ಬ್ರೋ. ಓಕೆ ನೋಡಿ, ನೀವು ಹಿಂದೆ ಕಂಪ್ರೆಸರ್ದು ಸೌಂಡ್ ಕೇಳ್ತಾ ಇರ್ಬೋದು. ಫುಲ್ ಲೋ ಇದೆ ಇವಾಗ ಫುಲ್ಲು ಲೋ ಮಾಡಿದ್ದೀವಿ ನಾವು ಸಸ್ಪೆನ್ಷನ್ನು. ಈಗ ಕೊಡೋದ ಥ್ರಾಟಲ್ಲು ಫೀಲೇ ಬೇರೆ ಇರು. ಆ್ಯಕ್ಚುಲಿ ಹಿಂದೆ ಹೆಂಗೆ ಸ್ಮೋಕ್ ಬರುತ್ತೆ ಅಂತಂದರೆ ಕ್ರೇಜಿಗೆ ಬರುತ್ತೆ ಅದು ರೆಡ್ ಲೈನ್ ಆದಾಗ. ಸೊ ಫುಲ್ ಲೋಡ್ ಆಗಿದಾಗ ಅಷ್ಟೇ ನಿಮಗೆ ಅದು ಪಾಪ್ಸ್ ಆ್ಯಂಡ್ ಬ್ಯಾಂಗ್ಸ್ ಬರೋದು. ಸೊ ಓವರ್ ಆಲ್ ನನಗೆ ಹ್ಯಾಂಡ್ಲಿಂಗು ಚೆನ್ನಾಗಿದೆ. ಬಟ್ ಅದೇ ಹೇಳ್ದಂಗೆ ಸ್ವಲ್ಪ ಯಾವಾಗ ಕರ್ವ್ಸ್ ಅದೊಂಚೂರು ಸಸ್ಪೆನ್ಷನ್ನು ಸಾಫ್ಟ್ವೇರ್ ಹ್ಯಾಂಡಲ್ಲಿರೋದು ಫೀಲ್ ಆಗುತ್ತೆ. ಬಟ್ ಕಂಫರ್ಟ್ ವೈಸ್ ನೋಡ್ತೀರಾ ಅಂತ ಹೇಳಿದ್ರೆ ಕಾರು ತುಂಬಾ ಕಂಫರ್ಟ್ ಆಗಿದೆ. ಈಗ ಆ್ಯಕ್ಚುಲಿ ಫುಲ್ಲು ಲೋ ಮಾಡಿದ್ದಾರೆ ಇವರು ಏರ್ ಸಸ್ಪೆನ್ಷನ್ನು. ಲೋ ಮಾಡಿದಾಗ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಫೀಲ್ ಚೆನ್ನಾಗಿದೆ ಅಂತಲೇ ಅನ್ಬೋದು. ಕಾನ್ಫಿಡೆನ್ಸ್ ಜಾಸ್ತಿ ಬರ್ತಾ ಇದೆ ಇವಾಗ ಡ್ರೈವ್ ಮಾಡೋದಕ್ಕೆ ಕರ್ವಲ್ಲಿ. ಈ ಡ್ಯಾಶ್ ಏನು ನೋಡ್ತಾ ಇದ್ದೀರಾ ನೀವು, ಇದರಲ್ಲಿ ಅನಲಾಗ್ ಇರುತ್ತೆ ಪೂರ್ತಿ. ಮಧ್ಯದಲ್ಲಿ ನಿಮಗೆ ಸ್ವಲ್ಪ ಡಿಜಿಟಲ್ ಇದೆ. ಅಲ್ಲಿ ಬೇಸಿಕಲಿ ಬೇರೆ ಡೀಟೇಲ್ಸ್ ಎಲ್ಲ ತೋರಿಸಿ. ಗಾಡಿ ಎಷ್ಟು ಓಡಿದೆ ಬ್ರೋ? 2,24,000. ಹೌದು ಬ್ರೋ. ಓಪ್ಪ 2,24,000. 2,24,000 ಓಡಿಸಿದ್ದಾರೆ ಇವರು ಕಾರ್ನ. ಅಂದರೆ ಒಳ್ಳೆ ಮೈಲೇಜ್ ಕ್ಲಾಕ್ ಮಾಡಿದೆ ಅಂತ ಅರ್ಥ ಇದು ಕಾರು. ಸೊ ಬ್ರೆಝಾದಲ್ಲಿ ಅನದರ್ ಗ್ರೇಟ್ ಥಿಂಗ್ ಏನಂತ ಹೇಳಿದ್ರೆ ಇದು ನಿಮಗೆ 4 ಸ್ಟಾರ್ ರೇಟಿಂಗ್ ಬರುತ್ತೆ. ಈವನ್ ಫ್ರಮ್ Gen 1 Gen 2 ಇದು Gen 3 ಯಾವುದಿದೆ ಎಲ್ಲದರಲ್ಲೂ 4 ಸ್ಟಾರ್ ಇದೆ. ಸೊ ಸೇಫ್ಟಿ ವೈಸು ಬ್ರೆಝಾದಲ್ಲಿ ಚೆನ್ನಾಗಿ ರೇಟಿಂಗ್ ಇದೆ ಅಂತಲೇ ಅನ್ಬೋದು. ಬಟ್ ಕರೆಂಟ್ ಜೆನ್ ಯಾವುದಿದೆ ಅದರದ್ದು ಪ್ರೈಸಿಂಗು ಸ್ವಲ್ಪ ಹೈಯರ್ ಎಂಡಲ್ಲಿದೆ ಅಂತಲೇ ನನಗನ್ಸುತ್ತೆ. ಈ ಗಾಡಿಯಲ್ಲಿ ಯಾವ್ದು ಇಂಜಿನ್ ಇದೆ ಅಲ್ಲ 1.3 ಲೀಟರ್ ಇದು Fiat ಇಂಜಿನು. ಇವರು ಸುಜುಕಿ ಅವರು Fiat-ಇಂದ ತೊಗೊಂಡು ಅವರು ಆಮೇಲೆ ಬಿಲ್ಡ್ ಮಾಡಿ ಆಪ್ಷನ್ಸ್ ಕೊಡ್ತಾ ಇದ್ರು. ಅವಾಗ ಪೆಟ್ರೋಲ್ ಡೀಸೆಲ್ ಎಲ್ಲ ಇತ್ತು ಆಪ್ಷನ್ಸ್. ಇವಾಗ ನಿಲ್ಸೇ ಬಿಟ್ರು ಅಂತ ಅಂದ್ಕೊಳ್ಳಿ ಆ ಡೀಸೆಲ್ ಇಂಜಿನ್ಸ್ನ. ಹಾಗಾಗಿ ಬೇಸಿಕಲಿ ಇವಾಗ ನೀವೇನಾರು ತೊಗೊಳ್ತೀರಾ ನೋಡ್ತೀರಾ ಅಂತ ಹೇಳಿದ್ರೆ ಹೈಬ್ರಿಡ್ ಆಪ್ಷನ್ ಬರುತ್ತೆ ನಿಮಗೆ. ಪೆಟ್ರೋಲ್ ಆಪ್ಷನ್ಸ್ ಅಷ್ಟೇ ಬರೋದು, ಡೀಸೆಲ್ ಆಪ್ಷನ್ಸ್ ಇಲ್ವೇ ಇಲ್ಲ. ಮಾರುತಿಯ ಯಾವುದೇ ಕಾರ್ ನೋಡ್ತೀರಾ ಅಂತ ಹೇಳಿದ್ರು ಸೌಂಡು ತುಂಬ ಹಾರ್ಶಾಗಿ ಅನ್ನಿಸ್ತಾ ಇಲ್ಲ. ಸೋಫಾರ್ ನಾನು ಡ್ರೈವ್ ಮಾಡ್ದಲ್ಲ ತುಂಬ ಹಾರ್ಶ್ ಅನ್ನಿಸ್ತಾ ಇಲ್ಲ. ಬಟ್ ಡೀಸೆಲ್ ಇರೋದ್ರಿಂದ ನಿಮಗೆ ವಾಲ್ವ್ ಓಪನ್ ಕ್ಲೋಸು ಈ ಆಪ್ಷನ್ಸ್ ಎಲ್ಲ ಏನಿರೋದಿಲ್ಲ, ಫುಲ್ ಫ್ರೀ ಫ್ಲೋ ಇರುತ್ತೆ. ಬ್ರೇಕಿಂಗ್ ಟೆಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಆಬ್ವಿಯಸ್ಲಿ ಈ ಮಾಡೆಲ್ ಗಾಡಿಗಳಲ್ಲೆಲ್ಲ ABS ತುಂಬ ಕಾಮನ್ನು ಇದ್ದೇ ಇರುತ್ತೆ. ಬಟ್ ಬ್ರೇಕಿಂಗ್ ಟೆಸ್ಟ್ ಮಾಡಿ ನೋಡೋಣ ಒಂದ್ಸಲ. ಆ್ಯಕ್ಚುಲಿ ಬ್ರೇಕಿಂಗ್ ಚೆನ್ನಾಗಿದೆ. ಏನಂದರೆ ಕಾರಲ್ಲಿ ಪ್ಯಾಸೆಂಜರ್ಸ್ ಇರಬೇಕಿದ್ರೆ ತುಂಬ ಹಾರ್ಡ್ ಬ್ರೇಕ್ ಮಾಡೋದಕ್ಕಾಗೋದಿಲ್ಲ. ಸೊ ಸ್ವಲ್ಪ ನೋಡ್ಕೊಂಡು ಬ್ರೇಕ್ ಮಾಡ್ತೀವಿ ಅಷ್ಟೇ. ಬಟ್ ಇರಲಿ ಇನ್ನೊಂದ್ಸರಿ ಬ್ರೇಕ್ ಮಾಡೋಣ. ಇಲ್ಲಿ 100 kmph ಹತ್ರ ಹೋಗೋಣ. ಟ್ರಕ್ಕಿಂದ 100 ರೀಚ್ ಆಯಿತು. ಬ್ರೇಕಿಂಗ್ ನಿಜ ಹೇಳ್ತೀನಿ ಚೆನ್ನಾಗಿದೆ ಗುರು ಗಾಡಿಯಲ್ಲಿ. ಸ್ವಲ್ಪ ಬಂಪಿ ರೋಡ್ಸ್ ಇರುವಾಗ ಸ್ಪೆಷಲಿ ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ಸಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸೊ ವಿ ಆರ್ ಡೂಯಿಂಗ್ ಕ್ಲೋಸ್ ಟು 170 ಪ್ಲಸ್ 180 ಹತ್ರ ಬಂತು. ಸೊ ವಿ ಹ್ಯಾವ್ ಡನ್ 180. ಈಗ 180 ಇದೆ ಕಾರು. 4000 ಪ್ಲಸ್ RPM ಅಲ್ಲಿದೆ. ಬ್ರೋ ನಿಮಗೆ ಮಾಡಿಫೈ ಆದ್ಮೇಲಿಂದ ಎಷ್ಟು ಬರ್ತಾ ಇದೆ ಮೈಲೇಜು? ನೀವು ಫುಲ್ ಚೆಚ್ಚಾಡಿದ್ರೆ? ಫುಲ್ ಚೆಚ್ಚಾಡಿದ್ರೆ ಒಂದು 13-14 ಬರುತ್ತೆ ಬ್ರೋ. ಚೆಚ್ಚಾಡಿದ್ರೆ 11-12 ಬರುತ್ತೆ. ಕ್ರೂಸ್ ಮಾಡಿದ್ರೆ ಒಂದು 14-15 ಬರುತ್ತೆ. ಓಕೆ, ಕ್ರೂಸ್ ಮಾಡಿದ್ರೆ ಒಂದು 14-15 ಬರುತ್ತೆ ನಿಮಗೆ. ಇನ್ ಕೇಸ್ ಡ್ರೈವಿಂಗ್ ಸ್ಟೈಲ್ ಇನ್ನೂ ಚೆನ್ನಾಗಿತ್ತು ಅಂದರೆ ಲೈಕ್ ಎಕಾನಮಿ ಓಡಿಸಿದ್ರೆ ಒಂದು 16-17 ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜ್. ಓಕೆ, ಡೀಸೆಂಟು. ಐ ಥಿಂಕ್ ಪ್ರಾಪರ್ ಮಾಡಿಲ್ದೆ ಏನಿಲ್ಲ ಅಂದರೆ ಆ್ಯಕ್ಚುಲಿ ಮಾರುತಿ ಆರ್ ಫೇಮಸ್ ಫಾರ್ ದ ಮೈಲೇಜ್. ಸೊ ಅರೌಂಡ್ 18-20 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ಅನ್ಕೊಂತೀನಿ. ಸ್ಟಾಕಲ್ಲಿರೋ ಗಾಡಿ ಇದ್ರೆ. ಇವಾಗಂತೂ ಹೈಬ್ರಿಡ್ ಬಂದಿದೆ, ಇನ್ನೂ ಜಾಸ್ತಿ ಬರೋದು. ಸೊ ಒಳ್ಳೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಎನಿವೇ ಓವರ್ ಆಲ್ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಬ್ರೋ ಗಾಡಿ ತಂದು ಕೊಟ್ಟಿದ್ದಕ್ಕೆ. ಸೊ ನಿಮ್ಗೆ ಏನಿಸ್ತು ಈ ಗಾಡಿ
ಒನ್ ಆಫ್ ಎ ಕೈಂಡ್ ಅಂತಾನೆ ಅನ್ನಿಸ್ತು. ನಮ್ಮ ಹುಡುಗರು ನಮ್ಮ ಜನ ಈ ಥರ ಒಂದು ಗಾಡಿನ ಮಾಡಿಫೈ ಮಾಡ್ತಾರೆ ಅಂತ ನೋಡಿದಾಗ, ಕೇಳಿದಾಗ, ಡ್ರೈವ್ ಮಾಡುವಾಗ ಆ ಎಕ್ಸ್ಪೀರಿಯನ್ಸ್ ಆ ಫೀಲು ತುಂಬಾ ಖುಷಿ ಆಗುತ್ತೆ. ನಮ್ಮ ಕರ್ನಾಟಕ ಬಿಟ್ಬಿಡಿ, ಬ್ಯಾಂಗ್ಳೂರು ಬಿಟ್ಬಿಡಿ, ಇಡೀ ಏಷ್ಯಲ್ಲೂ ಈ ಥರ ಕಾರು ತುಂಬ ಸಿಕ್ಕಲ್ಲ, ರೇರ್ ಅಂತಲೇ ಹೇಳ್ಬೋದು. ಇನ್ನೊಂದೇನೆಂದರೆ ಆ ಏರ್ ಆರನ್ ಇರ್ಬೋದು, ಏರ್ ಸಸ್ಪೆನ್ಷನ್ ಎಲ್ಲ ಓವರ್ ಆಲ್ ಪ್ಯಾಕೇಜ್ ನೋಡಿದಾಗ ತುಂಬ ಕ್ರೇಜಿ ಅಂತಲೇ ಅನಿಸುತ್ತೆ. ಸೊ ನಿಮ್ಗೆ ಏನು ಅನಿಸ್ತು ಈ ಕಾರ್ ಬಗ್ಗೆ ಅಂತೇಳಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಯ್ತಾ ಏನು ಅಂತ ಹೇಳ್ಬಿಟ್ಟು. ಸೊ ಸಿಗೋಣ ಸ್ನೇಹಿತರೆ. ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್. ಸೊ ಯಶೋಜಿ ಟೀಮು ತುಮಕೂರಿಂದ ಮತ್ತು ಸಿರಾಯಿಂದ ನಮಗೆ ಅಂತ ಬಂದಿದ್ದಾರೆ, ಫುಲ್ಲು ಬಾಯ್ಸ್ ಎಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ವಿಡಿಯೋಗೆ ಅಂತ. ವಿಡಿಯೋ ಫಾಲೋ ಮತ್ತು ಬ್ರೆಜರ್ದಲ್ಲಿ ಬಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು ತೇಜಸ್ ಅರೇಂಜ್ ಮಾಡಿಕೊಂಡು ನಮಗೆ ಮೀಟ್ ಮಾಡಿಸಿದ್ದಕ್ಕೆ ಯಶ್ನ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು.